ನಮಸ್ಕಾರ. ಈ ಅಡಿಕೆ ಬೆಲೆ ಮತ್ತು ಈ ಕೋಕೋ ಬೆಲೆಯನ್ನು ಕಂಪೇರ್ ಮಾಡಿದರೆ, ಅಂದರೆ ಹೋಲಿಸಿದರೆ, ನನಗೆ ಈ ಕೋಕೋ ಬೆಲೆ ತುಂಬ ಉತ್ತಮ ಮತ್ತು ಲಾಭದಾಯಕ ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದರೆ ನೋಡಿ, ಈ ಅಡಿಕೆ ಗಿಡವನ್ನು ನೆಟ್ಟ ಮೇಲೆ ಅದಕ್ಕೆ ಬೇರೆ 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 ರೀತಿಯ ಗೊಬ್ಬರ ಹಾಕಬೇಕು. ನಂತರ ಅದಕ್ಕೆ ನೀರು ತಪ್ಪಿಸುವ ಹಾಗಿಲ್ಲ ನೋಡಿ. ನಂತರ ಅದು ಬೆಳೆದು ದೊಡ್ಡಾದ ಮೇಲೆ ಹಿಂಗಾರ ಆಯ್ತು ಅಂತ ಇಟ್ಕೊಳ್ಳುವ. ಹಿಂಗಾರ ಆದ ನಂತರ ಅದಕ್ಕೆ ಔಷಧಿ ಸಿಂಪಡಿಸಬೇಕು. ಅದಕ್ಕೆ ಅಡಿಕೆ ಗಿಡಗಳಿಗೆ ರೋಗ ತಪ್ಪಿದ್ದಲ್ಲ, ಅಂದರೆ ಅದಕ್ಕೆ ಔಷಧಿ ಸಿಂಪಡಿಸಬೇಕು. ಅಂದರೆ ಬೇರೆ ಬೇರೆ ರೀತಿಯ ಔಷಧಿಗಳು ಅದಕ್ಕೆ ಬೇಕಾಗ್ತದೆ. ನಂತರ ಔಷಧಿ ಸಿಂಪಡಿಸಲಿಕ್ಕೆ ಜನ ಬೇಕು. ಜನ ಮಾಡಿ ಔಷಧಿ ಸಿಂಪಡಿಸುವ, ಅವರಿಗೆ ಸಂಬಳ. ನಂತರ ಅದು ಹಿಂಗಾರ ಆಯಿತು, ಹಿಂಗಾರಾದ ನಲ್ಲಿ ಆಯ್ತು ಅಂತ ಕೊಟ್ಟು ಅದಕ್ಕೆ ಮತ್ತೊಮ್ಮೆ ರೋಗ ತಗೊಳ್ತದೆ. ಅದಕ್ಕೆ ಔಷಧಿ ಸಿಂಪಡಿಸಲಿಕ್ಕೆ ಜನ ಬೇಕು, ಔಷಧಿಗಳು ಬೇಕು, ಬೇರೆ ಬೇರೆ ರೀತಿಯ ಔಷಧಿಗಳು ಬೇಕಾಗ್ತದೆ. ನಂತರ ಅದು ಹಣ್ಣಾದ ನಂತರ ಕೊಯ್ಲಿಗೆ ಜನ ಬೇಕು. ಕೊಯ್ದೆಲ್ಲ ಆದ ನಂತರ ಅದನ್ನು ಸಾಗಿಸೋದು. ನಂತರ ಅದಕ್ಕೆ ಅದರ ಪ್ರೊಸೆಸಿಂಗ್, ಅಂದರೆ ಅದಕ್ಕೆ ಸಂಸ್ಕರಣೆ ಮಾಡಲಿಕ್ಕೆ ತುಂಬ ವಿಧಾನ ಇದೆ. ಅಂದರೆ ಅದನ್ನು ಒಣಗಿಸೋದು, ಒಂದು 60 ಬಿಸಿಲಿಗೆ ಒಣಗಿಸಬೇಕು. ನಂತರ ಅದನ್ನು ಶೇಖರಣೆ ಮಾಡಬೇಕು. ನಂತರ ಅದನ್ನು ಸುಲಿದು ಮಾರೋದು ಅಂತ ಇದನ್ನೆಲ್ಲ ಯೋಚಿಸಿದರೆ, ಅಂದರೆ ಕಂಪೇರ್ ಮಾಡಿದರೆ ಅದಕ್ಕೆ ತುಂಬ ಅಸಲುತ್ತಾಗ್ತದೆ ಅಡಿಕೆ ಬೆಲೆಗೆ. ಅಂದರೆ ಅದರಲ್ಲಿ ತುಂಬ ಲಾಭ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅಂದರೆ ಈ ಕೋಕೋ ಬೆಲೆ ಹಾಗೆಲ್ಲ ನೋಡಿ, ಅದನ್ನು ಯಾರಿಗೆ ಬೇಕಾದರೂ ಕೊಯ್ಬೋದು ನೋಡಿ. ತುಂಬ ಎತ್ತರಕ್ಕೆ ಕೂಡ ಹೋಗುವುದಿಲ್ಲ. ಸ್ವಲ್ಪ ಎತ್ತರಕ್ಕೆ ಹೋದರೆ ಅದನ್ನು ಈಗ ಒಂದು ಕೊಕ್ಕೆ ಏನಾದರೂ ತೆಗೆದುಕೊಂಡು ಕೊಯ್ಲಿಕ್ಕೆ ಆಗ್ತದೆ ನೋಡಿ. ಇದು ಚಿಕ್ಕದರಲ್ಲೇ ಆಗಿದೆ ನೋಡಿ. ಅಂದರೆ ಒಂದು 2 ವರ್ಷದಲ್ಲೇ ಹೂವು ಆಗ್ತದೆ. ನಂತರ 3 ವರ್ಷದಲ್ಲೂ ಫಸಲಂತೂ ಗ್ಯಾರಂಟಿ ಸಿಗ್ತದೆ. ಇದನ್ನು ಯಾರಿಗೆ ಕೊಯ್ಬೋದು. ಅಂದರೆ ಅದು ಹಣ್ಣಾದ ನಂತರ ಅದನ್ನು ಕೊಯ್ದು ನೋಡಿ, ಹೀಗೆ ಇರ್ತದೆ ನೋಡಿ. ಕೊಯ್ದು ನೋಡಿ, ಯಾರಿಗೆ ಬೇಕಾದರೂ ಇದನ್ನು ಹೀಗೆ ಕೂಡ ಮಾರಲಿಕ್ಕೆ ಆಗ್ತದೆ. ಅದನ್ನು ತೆಗೆದು ಇದಕ್ಕೆ ಕೂಡ ರೇಟ್ ಇದೆ. ಅಲ್ಲ ಅಂತ ಹೇಳಿ ಇದನ್ನು ಕೊಳಿಸಲಿಕ್ಕೆ ಹಾಕಿ ಇದನ್ನು ಒಣಗಿಸಿ ಕೂಡ ಮಾರಿದರೆ ಒಳ್ಳೆ ರೇಟ್ ಇದೆ ಇದಕ್ಕೆ. ಅಂದರೆ ಮನೆಯವರಿಗೆ, ಅಂದರೆ ಯಾರಿಗೆ ಕೂಡ ಮಾಡ್ಬೋದು ಅಂತ ಒಂದು ಬೆಲೆ ಇದು. ಅದಕ್ಕೆ ಹೇಳ್ತಾ ಇದ್ದೇನೆ, ಅಂದರೆ ಈ ಅಡಿಕೆಗಿಂತ ಈ ಕೋಕೋ ಬೆಲೆ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.